ನಮಸ್ತೆ, ಸ್ವಾಗತ ಗೃಹಿಣಿ ಕಲಿಕೆಗೆ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ನೆಕ್ಗೆ ಥ್ರೆಡ್ ಪೈಪಿಂಗ್ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಲೈನಿಂಗ್ ಕ್ಲಾತ್ನ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋಣ, ಕ್ರಾಸ್ ಪೀಸ್ ಕಟ್ ಮಾಡ್ಕೊಳ್ಳೋಣ. 1/4 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ಹೊಸ್ದಾಗಿ ಕಲಿಯೋರಿಗೆ ಈಸಿ ಆಗುತ್ತೆ. ಸ್ವಲ್ಪ ಬಟ್ಟೆ ಜಾಸ್ತಿ ಇದ್ದರೆ ಈ ರೀತಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕಿದ ಮೇಲೆ ಇದೇ ರೀತಿ ಎಲ್ಲ ಪಟ್ಟಿಗಳನ್ನ ಜಾಯಿನ್ ಮಾಡ್ಕೊಳ್ಳಿ, ಹೊಲ್ಕೊಳ್ಳಿ. ಈ ರೀತಿ ಫಿನಿಶ್ ಮಾಡಿಕೊಂಡು ಜಾಯಿಂಟ್ನ ಜೀವ್ಕೊಳ್ಳಿ. ಈ ರೀತಿ ಪೈಪಿಂಗ್ ಮಾಡ್ಬೇಕಾದ್ರೆ ದಪ್ಪ ಬರಬಾರ್ದು ಅಂತ ಬಟ್ಟೆನ ಈ ಥರ ಜೀವ್ಕೊಳ್ಳೋದು. ಇದು ರೆಡಿ ಆದಮೇಲೆ ನಾವು ಮೇನ್ ಪೈಪಿಂಗ್ಗೆ ಯಾವ ಕ್ಲಾತ್ ಕೊಡ್ತೀವಿ ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿವಾಗ ಗೋಲ್ಡ್ ಬಟ್ಟೆ ತಗೊಂಡಿದ್ದೀನಿ, ಗೋಲ್ಡ್ ಕಲರು. ನೀವು ಯಾವ ಕಲರ್ ಬೇಕೋ ಆ ಕಲರ್ ತಗೊಳ್ಳಿ. ಇದು ಮೇನ್ ಪೈಪಿಂಗ್ ಕ್ಲಾತ್. ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. 1 ಇಂಚಿನ ಪಟ್ಟಿ ರೆಡಿ ಆಗಿದೆ. ಲೈನಿಂಗ್ ಕ್ಲಾತಲ್ಲಿ 1/4 ಇಂಚಿನ ಪಟ್ಟಿ ರೆಡಿ ಮಾಡ್ಕೊಂಡಿದ್ದೀವಿ. ಮೇನ್ ಕ್ಲಾತಲ್ಲಿ 1 ಇಂಚಿನ ಪಟ್ಟಿ ರೆಡಿ ಆಗಿದೆ. 2 ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ಮೇನ್ ಪೈಪಿಂಗ್ ಯಾವ ಬಟ್ಟೆ ತಗೊಂಡಿದ್ದೀವಿ ಅದಕ್ಕೆ ಥ್ರೆಡ್ನ ಹೊಲಿಬೇಕು. ಪೈಪಿಂಗ್ ಹೊಲಿಯೋದಕ್ಕೆ ಸಿಂಗಲ್ ಫುಟ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಹೊಸ್ದಾಗಿ ಕಲಿಯೋರು ಸಿಂಗಲ್ ಫುಟ್ಟಲ್ಲಿ ಪ್ರಾಕ್ಟೀಸ್ ಮಾಡಿ ಬೇಗ ಕಲಿಬೋದು. ಡಬಲ್ ಫುಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಹೊಲಿಯೋದಕ್ಕೆ. ಈಗ ಮೇನ್ ಪೈಪಿಂಗ್ಗೆ ಯಾವ ಬಟ್ಟೆ ತೊಗೊಂಡಿದ್ದೀವಿ ನಾವು ಪಟ್ಟಿ, ಆ ಪಟ್ಟಿಗೆ ಈ ಪೈಪಿಂಗ್ ಥ್ರೆಡ್ನ ಹೇಗೆ ಹೊಲಿಯೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಜಾಯಿಂಟ್ ಇರೋ ಸೈಡ್ನ ಪಟ್ಟಿ ಮೇಲ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಥ್ರೆಡ್ ಇಟ್ಕೊಂಡು ಮಧ್ಯಕ್ಕೆ ಥ್ರೆಡ್ ಬರಬೇಕು. ಇಟ್ಕೊಂಡು ಮೇಲೆ ಸ್ವಲ್ಪ ಥ್ರೆಡ್ ಬಿಟ್ಟು ಒಂದು ಲಾಕ್ ಹಾಕ್ಕೊಳ್ಳಿ. ಲಾಕ್ ಹಾಕಿದ್ಮೇಲೆ ಇವಾಗ ಥ್ರೆಡ್ ಪಕ್ಕಕ್ಕೆ ಒಂದು ಹೊಲಿಗೆ ಹಾಕ್ಕೊಂಡು ಬನ್ನಿ. ಥ್ರೆಡ್ ಪಕ್ಕಕ್ಕೆ ಹೊಲಿಗೆ ಹಾಕಬೇಕು. ಬಟ್ಟೆ ಮಧ್ಯಕ್ಕೆ ಥ್ರೆಡ್ ಬರಬೇಕು. ಥ್ರೆಡ್ ಪಕ್ಕ ಹೊಲಿಗೆ ಬರಬೇಕು. ಥ್ರೆಡ್ ಪಕ್ಕಕ್ಕೆ ಸ್ಟಿಚ್ ಹಾಕಿ ಸ್ಟಿಚ್ ಹಾಕಿದ್ಮೇಲೆ ನೋಡಿ ಈ ಥರ ಇರುತ್ತೆ. ಇದನ್ನು 1/4 ಇಂಚು ಬಿಟ್ಟು ಅಂದರೆ ಪಟ್ಟಿ 1/4 ಇಂಚು ಇಟ್ಕೊಂಡು ಬಾಕಿ ಬಟ್ಟೆನ ಕಟ್ ಮಾಡಬೇಕು ನೀವು. ನಾನು 1/4 ಇಂಚಿಗೆ ಒಂದು ಲೈನ್ ಕಮ್ಮಿನೇ ಕಟ್ ಮಾಡ್ಕೊಳ್ತೀನಿ. ನೀವು ಹೊಸ್ದಾಗಿ ಕಲಿಯೋರು 1/4 ಇಂಚ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ, ಈಸಿ ಆಗುತ್ತೆ ನಿಮಗೆ. 1/4 ಇಂಚಿಗೆ ಕಟ್ ಮಾಡ್ತಾಯಿದ್ದೀನಿ. ಹೀಗೆ ರೆಡಿ ಮಾಡಿಕೊಂಡು ಪಟ್ಟಿನ ರೆಡಿ ಆದಮೇಲೆ ಲೈನಿಂಗ್ ಪಟ್ಟಿ ಹೊಲ್ಕೊಂಡಿರ್ತೀವಲ್ಲ ಆ ಪಟ್ಟಿಗೆ ಈ ಪಟ್ಟಿನ ಜಾಯಿನ್ ಮಾಡಬೇಕು. ಮೇನ್ ಕ್ಲಾತ್ ಪಟ್ಟಿನ ಲೈನಿಂಗ್ ಪಟ್ಟಿಗೆ ಜಾಯಿನ್ ಮಾಡಬೇಕು. ಲೈನಿಂಗ್ ಪಟ್ಟಿನ ಸೀದಾ ಹಾಕ್ಕೊಳ್ಳಿ. ಈ ಪೈಪಿಂಗ್ ಹೊಲ್ದಿರೋ ಪಟ್ಟಿನ ಹೆಡ್ಜಿಗೆ ಇಟ್ಕೊಳ್ಬೇಕು. ಈ ರೀತಿ ಹೆಡ್ಜಿಗೆ ಇಟ್ಕೊಂಡು ತುದಿಗಿಟ್ಕೊಂಡು ನೀಟಾಗಿ ಥ್ರೆಡ್ ಪಕ್ಕನೇ ಸ್ಟಿಚ್ ಬರಬೇಕು. ಹೊಲಿಗೆ ಆಚೆ ಈಚೆ ಹೋಗದೆ ಇರೋ ಹಾಗೆ ನೋಡಿಕೊಂಡು
ನೀಟಾಗಿ ಸ್ಟಿಚ್ ಮಾಡಿ, ಪಟ್ಟಿನ ಸೈಡಲ್ಲಿ ನೀಟಾಗಿ ಇಟ್ಕೊಂಡು ಹೊಲಿಗೆ ದಾರದ ಪಕ್ಕನೇ ಬರಬೇಕು, ಪೈಪಿಂಗ್ ಥ್ರೆಡ್ ಪಕ್ಕನೇ ಸ್ಟಿಚ್ ಬರಬೇಕು. ಆಚೆ ಈಚೆ ಹೋಗ್ಬಿಟ್ರೆ ನಿಮಗೆ ಥ್ರೆಡ್ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ, ಥ್ರೆಡ್ ಪೈಪಿಂಗ್ದು ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಫಿನಿಶ್ ಮಾಡಿಕೊಂಡು ಇದನ್ನು ಇವಾಗ ಬ್ಲೌಸ್ಗೆ ಹೇಗೆ ಜಾಯಿನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬ್ಲೌಸ್ನ ಸೀದಾ ಇಟ್ಕೊಳ್ಳಿ. ಥ್ರೆಡ್ ಪೈಪಿಂಗ್ನ ಒಳಗೆ ಬರೋ ಹಾಗೆ, ಲೈನಿಂಗ್ ಪಟ್ಟಿ ಮೇಲೆ ಬರೋ ಹಾಗೆ ಮಾಡಿಕೊಂಡು ಅರ್ಧ ಇಂಚು ಬಿಡಿ, ಮೇಲೆ ಅರ್ಧ ಇಂಚು ಬಿಟ್ಟು ಹೊಲಿಗೆ ಹಾಕಿ, ಥ್ರೆಡ್ ಪಕ್ಕನೇ ಹೊಲಿಗೆ ಹಾಕಿ. ಹೀಗೆ ಥ್ರೆಡ್ ಪಕ್ಕನೇ ಬರಬೇಕು ಹೊಲಿಗೆ. ಹಾಗೆ ಥ್ರೆಡ್ ಪಕ್ಕನೇ ಸ್ಟಿಚ್ ಹಾಕ್ಕೊಂಡು ಉದ್ದಕ್ಕೂ ನೀವು ಫಸ್ಟು ಮೇನ್ ಕ್ಲಾತ್ಗೆ ಥ್ರೆಡ್ ಇಟ್ಟು ಹೊಲಿಬೇಕಾದ್ರೂ ನೀವು ಥ್ರೆಡ್ ಪಕ್ಕನೇ ಹೊಲಿಬೇಕು. ಥ್ರೆಡ್ ಪಟ್ಟಿ ಫಿನಿಷ್ ಮಾಡಿಕೊಂಡು ಲೈನಿಂಗ್ ಕ್ಲಾತ್ ಪಟ್ಟಿಗೆ ಜಾಯಿನ್ ಮಾಡಬೇಕಾದ್ರೆ ಅದನ್ನು ಥ್ರೆಡ್ ಪಕ್ಕನೇ ಸ್ಟಿಚ್ ಹಾಕಬೇಕು. ಈ ಎರಡು ಪಟ್ಟಿನ ಸೇರಿಸಿ ನೀವು ಮೇನ್ ಬ್ಲೌಸ್ಗೆ ಹೊಲಿಬೇಕಾದ್ರೂ ಥ್ರೆಡ್ ಪಕ್ಕನೇ ಬರಬೇಕು ಸ್ಟಿಚ್ಚು. ಆವಾಗ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಿಧಾನಕ್ಕೆ ಹೊಲಿರಿ. ಹೊಸ್ದಾಗಿ ಕಲಿತಾ ಇರೋರು ನಿಧಾನಕ್ಕೆ ಹೊಲಿದಷ್ಟು ನಿಮಗೆ ಬೇಗ ಅರ್ಥ ಆಗುತ್ತೆ ಯಾವ ರೀತಿ ಹೊಲಿಬೇಕು ಅನ್ನೋದು. ಫಾಸ್ಟಾಗೆಲ್ಲ ಹೊಲಿಯೋಕ್ಕೆ ಹೋಗಬೇಡಿ, ನಿಧಾನಕ್ಕೆ ಹೊಲಿರಿ. ಈಗ ಫಿನಿಶ್ ಆದಮೇಲೆ ಅರ್ಧ ಇಂಚು ಬಿಟ್ಟು ಕಟ್ ಮಾಡಿ. ಈಗ ಎರಡು ಸೈಡೂ ಅರ್ಧ ಅರ್ಧ ಇಂಚು ಬಿಟ್ಟಿರಬೇಕು ಫೋಲ್ಡಿಂಗ್ಗೆ. ಇವಾಗ ಕ್ರಾಸ್, ನೆಕ್ ಕ್ರಾಸ್ ಇರುತ್ತಲ್ಲ, ಅಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಹೊಲಿಗೆವರೆಗೂ ಹೋಗಬೇಡಿ, ಸ್ವಲ್ಪನೇ ಕಟ್ ಮಾಡಿ. ಯಾಕಂದರೆ ಅದು ಕ್ರಾಸಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೀವು ಎಮಿಂಗ್ ಮಾಡೋದಕ್ಕೆ, ಫೋಲ್ಡ್ ಮಾಡಿ ಎಮಿಂಗ್ ಮಾಡೋದಕ್ಕೆ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಈ ರೀತಿ ಕಟ್ ಮಾಡೋದು. ಬ್ಯಾಕ್ ಸೈಡೂ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಕರ್ವ್ ಎಲ್ಲಿರುತ್ತೆ ಅಲ್ಲಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ. ಇದೇ ರೀತಿ ಫ್ರಂಟಲ್ಲೂ ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಎಲ್ಲಿರುತ್ತೆ ಅಷ್ಟಕ್ಕೆ ಕಟ್ ಮಾಡಿದ್ರೆ ಸಾಕು. ಒಂದು ನಾಲ್ಕೈದು ಕಡೆ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಈ ಥರ ಕಟ್ ಮಾಡಿಕೊಂಡು ಇವಾಗ ಅರ್ಧ ಇಂಚ್ ಬಿಟ್ಟಿರ್ತೀವಲ್ಲ ಅದನ್ನು ಒಳಗೆ ಫೋಲ್ಡ್ ಮಾಡ್ಕೊಳ್ಳಿ. ಲೈನಿಂಗ್ ಪಟ್ಟಿನ ಆದಷ್ಟು ಟೈಟಿಗೆ ಎಳೆದು ಫೋಲ್ಡ್ ಮಾಡಿ, ಆ ಥರ ಬರಬೇಕು. ಎಡ್ಜಿಗೆ ಹೊಲಿಗೆ ಹಾಕಿ ಥ್ರೆಡ್ ಪಕ್ಕಕ್ಕೆ. ಟೈಟಿಗೆ ಇಟ್ಕೊಂಡು ಟೈಟ್ ಇರಬೇಕು ಲೈನಿಂಗ್ ಪಟ್ಟಿ. ಟೈಟಿಗೆ ತೊಗೊಂಡು ಹೊಲಿಗೆ ಹಾಕಿ. ಲೂಸ್ ಬಂದರೆ ಚೆನ್ನಾಗಿ ಕಾಣೋದಿಲ್ಲ, ಮತ್ತು ಎಮಿಂಗ್ ಮಾಡೋದಕ್ಕೂ ನಿಮಗೆ ಕಷ್ಟ ಆಗುತ್ತೆ. ಈ ಟೈಟಾಗಿದ್ದರೆ ಎಮಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹೀಗೆ ಎಳೆದು ಟೈಟ್ ಮಾಡಿ ಥ್ರೆಡ್ ಪಕ್ಕ ಸ್ಟಿಚ್ ಹಾಕಿ. ಇದೇ ರೀತಿ ನೆಕ್ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳಿ.
ಒಂದು ಬ್ಲೌಸ್ ಆಗಿಲ್ಲ ಅಂದರೂ ನೀವು ನೆಕ್ಸ್ಟ್ ಟ್ರೈ ಮಾಡಿ, ಬಂದೇ ಬರುತ್ತೆ. ಒಂದಲ್ಲ ಎರಡಲ್ಲ ಮೂರನೇ ಬ್ಲೌಸಿಗೆ ನಿಮ್ಗೆ ಆದಷ್ಟು 90% ಬಂದೇ ಬರುತ್ತೆ. ಆದಷ್ಟು ತಾಳ್ಮೆಯಿಂದ ಹೊಲಿದ್ರೆ ನಿಮಗೂ ಅರ್ಥ ಆಗುತ್ತೆ ಮತ್ತು ಬೇಗ ಕಲಿಬೋದು. ಹೀಗೆ ಎಡ್ಜಲ್ಲೂ ಅದೇ ರೀತಿ ಫೋಲ್ಡ್ ಮಾಡಿ ಲೂಸ್ ಬರದೇ ಇರೋಂಗೆ ನೋಡಿರಿ, ಎಲ್ಲೂ ಲೂಸ್ ಬಂದಿಲ್ಲ. ಈ ಥರ ಹೊಲ್ಕೊಂಡು ಇವಾಗ ಎಕ್ಸ್ಟ್ರಾ ಇರೋ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೊಬೇಕು. ಮೇನ್ ಕ್ಲಾತ್ ಎಲ್ಲೂ ಕಟ್ ಆಗದೆ ಇರೋಂಗೆ ನೋಡಿಕೊಂಡು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಮೇನ್ ಕ್ಲಾತ್ ಹುಷಾರು. ಈ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಇವಾಗ ಈ ರೀತಿ ಕಾಣುತ್ತೆ. ಇದನ್ನು ಹೆಮ್ಮಿಂಗ್ ಮಾಡಬೇಕು. ಇವಾಗ ಹಿಂಗೆ ಫೋಲ್ಡ್ ಮಾಡಿ ಒಳಮುಖಕ್ಕೆ ಹೆಮ್ಮಿಂಗ್ ಮಾಡಬೇಕು. ಈ ರೀತಿ ಹೆಮ್ಮಿಂಗ್ ಮಾಡಬೇಕು. ಹೆಮ್ಮಿಂಗಿಗೆ ಒಂದೆಳೆ ದಾರ ತೊಗೊಂಡಿದ್ದೀನಿ. ಎರಡೆಳೆ ದಾರ ತೊಗೊಂಡ್ರೆ ಹೊಲಿಗೆ ದಪ್ಪ ಬೀಳುತ್ತೆ, ಅಷ್ಟು ನೀಟಾಗಿ ಕಾಣೋದಿಲ್ಲ. ಒಂದೆಳೆ ತೊಗೊಂಡ್ರೆ ಹೊಲಿಗೆ ಸಣ್ಣ ಬೀಳುತ್ತೆ, ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಸಣ್ಣದಾಗಿ ತಗೊಳ್ಳಿ ಹೆಮ್ಮಿಂಗು. ಈ ರೀತಿ ಪೂರ್ತಿ ನೆಕ್ಗೆ ಹೆಮ್ಮಿಂಗ್ ಮಾಡಿಕೊಂಡು ನೋಡಿ, ಈ ರೀತಿ ಕಾಣುತ್ತೆ. ಹೆಮ್ಮಿಂಗ್ ಪೂರ್ತಿ ಆಗಿದೆ. ಇವಾಗ ಫಿನಿಶಿಂಗ್ ಈ ಥರ ಬಂದಿದೆ ನೋಡಿ. ಹಿಂದೆ ಹೆಮ್ಮಿಂಗ್ ಇದೆ, ಮುಂದೆ ಪೈಪಿಂಗ್ದು ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.